ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೆಟ್ಟಿಲುಗಳನ್ನು ಹತ್ತುವುದು ಅಥವಾ ನಡೆಯುವುದು ಯಾವುದು ಉತ್ತಮ? ಜೊತೆಗೆ ತೂಕ ನಷ್ಟಕ್ಕೆ ಈ ಎರಡರಲ್ಲಿ ಯಾವ ವ್ಯಾಯಾಮ ಉತ್ತಮವಾಗಿದೆ ಹಾಗೂ ಮೆಟ್ಟಿಲುಗಳನ್ನು ಯಾರು ಹತ್ತಬಾರದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋನು ಕೊನೆವರೆಗೂ ನೋಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಸಾಕಷ್ಟು ಜನರು ವೇಟ್ ಲಾಸ್ ಮಾಡಲು ಪ್ರಯತ್ನ ಪಡುತ್ತಾರೆ. ಇದಕ್ಕಾಗಿ ಕೆಲವರು ಜಿಮ್ಗೆ ಹೋಗುತ್ತಾರೆ, ಇನ್ನು ಕೆಲವರು ಜಿಮ್ಗೆ ಹೋಗಲು ಸಮಯವಿಲ್ಲ ಅಂತ ಹೇಳಿ ವಾಕಿಂಗ್ ಮಾಡುತ್ತಾರೆ ಮತ್ತು ಸ್ಟೆಪ್ಸ್ಗಳನ್ನು ಏರುವುದು ಮತ್ತು ಇಳಿಯುವುದನ್ನು ಮಾಡುತ್ತಾರೆ. ಈ ವಾಕಿಂಗ್ ಮಾಡುವುದಾಗಿರ್ಬೋದು ಅಥವಾ ಸ್ಟೆಪ್ಸ್ಗಳನ್ನು ಹತ್ತುವುದಾಗಿರ್ಬೋದು, ಇದರಲ್ಲಿ ಯಾವುದು ಬೆಸ್ಟ್ ವೇಟ್ ಲಾಸ್ ಮಾಡಲು ಅಂತ ನೋಡುವುದಾದರೆ, ಮೊದಲನೇದಾಗಿ ಯಾವ ವ್ಯಾಯಾಮ ಕ್ಯಾಲರಿಗಳನ್ನು ಸುಡಲು ಸಹಾಯ ಮಾಡುತ್ತದೆ ಅಂತ ನೋಡುವುದಾದರೆ, ಮೆಟ್ಟಿಲುಗಳನ್ನು ಹತ್ತುವುದರಿಂದ ನಿಮ್ಮ ಹೃದಯದ ಬಡಿತ ವೇಗ ಹೆಚ್ಚಾಗುತ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ನಿಮ್ಮ ಕ್ಯಾಲರಿಗಳು ತ್ವರಿತವಾಗಿ ಬರ್ನ್ ಮಾಡಲು ಸಹಾಯವಾಗುತ್ತದೆ. ಒಂದು ಸಂಶೋಧನೆಯ ಪ್ರಕಾರ ಪ್ರತಿದಿನ ಒಂದೇ ಸಮಯದಲ್ಲಿ ಮೆಟ್ಟಿಲುಗಳನ್ನು ಹತ್ತುವುದರಿಂದ ಮತ್ತು ಇಳಿಯುವುದರಿಂದ ವಾಕಿಂಗ್ಗೆ ಹೋಲಿಕೆ ಮಾಡಿದರೆ 30% ಜಾಸ್ತಿ ಕ್ಯಾಲರಿಗಳನ್ನು ಸುಡುತ್ತದೆ. ಮತ್ತು ಅದೇ ರೀತಿಯಾಗಿ ನಿಮಗೇನಾದರೂ ಸಮಯ ಇಲ್ಲಾಂದರೆ ವಾಕಿಂಗ್ ಮಾಡಲು ಬದಲು ನೀವು ಸ್ಟೆಪ್ಸ್ಗಳನ್ನು ಏರುವುದು ಮತ್ತು ಇಳಿಯುವುದನ್ನು ಮಾಡೋದ್ರಿಂದ ನಿಮ್ಮ ಸಮಯವೂ ಕೂಡ ಉಳಿಯುತ್ತದೆ. ಜೊತೆಗೆ ನಿಮ್ಮ ಕ್ಯಾಲರಿ ಕೂಡ ವೇಗವಾಗಿ ಸುಡಲು ಸಹಾಯವಾಗುತ್ತದೆ. ಆಫೀಸ್ಗೆ ಹೋದಾಗ, ಕಚೇರಿಗೆ ಹೋದಾಗ ಲಿಫ್ಟ್ಗಳನ್ನು ಬಳಕೆ ಮಾಡುವ ಮೊದಲು ಮೆಟ್ಟಿಲುಗಳನ್ನು ಬಳಸುವುದರಿಂದ ನಿಮಗೆ ಒಳ್ಳೆಯ ವ್ಯಾಯಾಮ ಸಿಗುತ್ತದೆ. ಇದಷ್ಟೇ ಅಲ್ಲದೆ ಮೆಟ್ಟಿಲುಗಳನ್ನು ಹತ್ತುವುದರಿಂದ ನಿಮ್ಮ ತೊಡೆ ಮತ್ತು ಕಾಲುಗಳ ಸ್ನಾಯುಗಳು ಕೂಡ ಬಲವಾಗಲು ಸಹಾಯವಾಗುತ್ತದೆ. ಇನ್ನು ಚಿಕ್ಕ ವಯಸ್ಸಿನಿಂದ ನಿಯಮಿತವಾಗಿ ಈ ಮೆಟ್ಟಿಲುಗಳನ್ನು ಹತ್ತುವುದರಿಂದ ಮೂಳೆಗಳು ಮತ್ತು ಕೀಲುಗಳು ಕೂಡ ಬಲವಾಗುತ್ತದೆ. ಇದರಿಂದ ಮುಂದೆ ಕಾಲು ನೋವು ಬರುವ ಅಪಾಯವು ಕೂಡ ಕಡಿಮೆ ಆಗುತ್ತದೆ. ಇನ್ನು ವೆರಿ ಇಂಪಾರ್ಟೆಂಟ್ ಪಾಯಿಂಟನ್ನು ನೋಡುವುದಾದರೆ, ಯಾರು ಈ ಮೆಟ್ಟಿಲುಗಳನ್ನು ಹತ್ತಬಾರದು ಅಂತ ನೋಡುವುದಾದರೆ, ಯಾರಿಗೆ ಅಸ್ತಮಾ ಕಾಯಿಲೆ ಇರುತ್ತದೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುತ್ತದೆ ಮತ್ತು ಈಗ ಆಲ್ರೆಡಿ ಕೀಲು ನೋವಿಂದ ಬಳಲುತ್ತಾ ಇರುತ್ತಾರೆ, ಅಂಥವರು ಮೆಟ್ಟಲನ್ನು ಹತ್ತಬಾರದು. ಅಂಥವರು ವಾಕಿಂಗ್ ಮಾಡುವುದು ಉತ್ತಮ. ವಿಡಿಯೋದಲ್ಲಿ ತಿಳಿಸುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.